ಶ್ರೀ ಚಾಮುಂಡೇಶ್ವರಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ವೇದವ್ಯಾಸ ಯೋಗ ಪ್ರತಿಷ್ಠಾನದ ಯೋಗ ನಿರ್ದೇಶಕ ರಾಘವೇಂದ್ರ ಪೈ ನಿಮ್ಮ ಮುಂದೆ ಇವತ್ತು ಯೋಗ ನಡಿಗೆಯ ಸೂತ್ರದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಂದನ ಟಿವಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಸರಣಿಯ ಒಂದು ಅಂಗವಾಗಿ ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾ ಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತವರ್ಷದ ಭಾರತೀಯರೇ, ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ. ಇದೊಂದು ಯೋಗದ ಕುರಿತಾಗಿರುವ ಸುಂದರ ಹಾಡು. ಇವತ್ತು ಯೋಗಕ್ಕೆ ಯೋಗ ಬಂದಿದೆ. ವಿಶ್ವದಾದ್ಯಂತ ನಮ್ಮ ಭಾರತೀಯ ಮೂಲದ ಯೋಗವನ್ನ ಎಲ್ಲರೂ ಸಹ ಸಂಪೂರ್ಣ ಸ್ವಾಸ್ಥ್ಯ ಪಡೀಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದಾರೆ. ಸ್ವಾಸ್ಥ್ಯ ಅಂದ್ರೆ ಏನು? ಆಯುರ್ವೇದ ಹೇಳುತ್ತೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿಧೀಯತೆ. ಎಷ್ಟು ಸುಂದರವಾದ ಅರ್ಥಪೂರ್ಣವಾದ ಶ್ಲೋಕ ಅಂದ್ರೆ, ನಾವು ಸಂಪೂರ್ಣವಾಗಿ ಸ್ವಾಸ್ಥ್ಯ ಸ್ವಸ್ಥತೆ ಪಡಿಬೇಕಾಗಿದ್ರೆ ನಮ್ಮ ದೋಷಗಳನ್ನು, ತ್ರಿದೋಷಗಳನ್ನು, ನಮ್ಮ ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಬೇಕು. ಅದಕ್ಕೆ ನಿಶ್ಚಯವಾಗಿ ಯೋಗ ಸಹಾಯ ಮಾಡುತ್ತೆ. ನಮಗೆ ಸಾಮಾನ್ಯವಾಗಿ ಯೋಗ ಅಂದರೆ ಏನಂದರೆ ಬರೀ ಆಸನ ಮಾಡೋದು, ಯೋಗ ಅಂದರೆ ಏನಂದರೆ ಪ್ರಾಣಾಯಾಮ ಮಾಡೋದು, ಯೋಗ ಅಂದರೆ ಏನಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದು ಅಂತ ಮಾತ್ರ ಕಲ್ಪನೆಯಲ್ಲಿದೆ. ಇದಿಷ್ಟೇ ಯೋಗ ಅಲ್ಲ. ಏನು ನಾವು ಯೋಗಾಭ್ಯಾಸ ಮಾಡ್ತಾ ಇದ್ದೇವೆ ಇದು ಅಷ್ಟಾಂಗ ಯೋಗದ ಒಂದು ಅಂಶ ಮಾತ್ರ. ಇದೆಲ್ಲದರ ಜೊತೆಗೆ ಮುದ್ರೆಗಳಿದೆ, ಪ್ರಾಣಾಯಾಮ ಇದೆ, ಬಂಧ ಇದೆ, ಕ್ರಿಯೆ ಇದೆ. ಒಂದು ಗಮನಿಸಿ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಇದನ್ನೆಲ್ಲವನ್ನು ಸಹಜವಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಮ್ಮ ನಿತ್ಯ ಜೀವನವೇ ಯೋಗಮಯ ಆಗತ್ತೆ. ಅದಕ್ಕಾಗಿ ಸುಂದರವಾದ ಒಂದು ಸೂತ್ರ ಇದೆ. ಯೋಗ ನಡಿಗೆಯಲ್ಲಿ ಯೋಗದ ಅಂಶ ಸೇರಿಸ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ ಯೋಗ ನಡಿಗೆಯ ಪೈ ಸೂತ್ರ ಅಂತ. ಇದರಲ್ಲಿ 3 ಟ್ರೆಡಿಷನಲ್ ತತ್ವಗಳ, ಶಾಸ್ತ್ರಗಳ ಸಮ್ಮಿಲನ ಇದೆ. ಆಯುರ್ವೇದ ಹೇಳುತ್ತೆ, ಚರಕರು ಹೇಳ್ತಾರೆ, ಸಂಪೂರ್ಣ ಸ್ವಾಸ್ಥ್ಯಕ್ಕೆ ಹೇಳ್ತಾರೆ ಚರೈವೇತಿ ಚರೈವೇತಿ, ನಡೀತಾ ಇರು ಅಂತ ಹೇಳ್ತಾರೆ. ಸುಶ್ರುತ ಹೇಳ್ತಾರೆ, ಚಂಕ್ರಮಣ ಹೇಳ್ತಾರೆ, ಚಲಿಸ್ತಾ ಇರು. ಯಾರು ಮಧುಮೇಹಿಗಳಿದ್ದಾರೆ ಅವರು ಬರಿಗಾಲಲ್ಲಿ ಹುಲ್ಲು ಮೇಲೆ ನಡಿ ಅನ್ನೋದು ಒಂದು ಅಂಶ. ಹಾಗೆ ಉಪನಿಷತ್ ಹೇಳುತ್ತೆ, ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇತ್ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇ. ಯಾವಾಗ ನಮ್ಮ ಮನಸ್ಸು ವಿಕ್ಷಿಪ್ತಗೊಳ್ಳುತ್ತೆ ಆಗ ಏನು ಮಾಡಬೇಕು? ಉಪನಿಷತ್ ಹೇಳುತ್ತೆ, ಮುಂಡಕ ಉಪನಿಷತ್ ಅದನ್ನ ಈ ನಮ್ಮ ನಡಿಗೆಯಲ್ಲಿ ಸೇರ್ಪಡೆ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ನಡಿಗೆಯಲ್ಲಿ ಏನಾದರೂ ಪ್ರಾಣಾಯಾಮದ ಅಂಶವನ್ನು ಸೇರಿಸ್ಕೊಂಡ್ರೆ, ಜೊತೆಗೆ ಮುದ್ರೆ ಸೇರಿಸ್ಕೊಂಡ್ರೆ ನಮ್ಮ ಪ್ರತಿ ಹೆಜ್ಜೆ, ಪ್ರತಿ ನಡಿಗೆಯು ಯೋಗ ನಡಿಗೆ ಆಗುತ್ತೆ. ಇದರ ಲಾಭ ಏನು ಸಂಕ್ಷಿಪ್ತ ತಿಳಿಸಿ ಪ್ರಾಯೋಗಿಕಕ್ಕೆ ಬರೋಣ. ಮೊದಲನೇದು ಲಾಭಗಳೇನೆಂದ್ರೆ, ನಮ್ಮ ಶರೀರದ ಪ್ರತಿಯೊಂದು ಲೆಗಮೆಂಟ್ಸ್, ಕಣಗಳು, ಗಂಟುಗಳಲ್ಲಿರುವಂತಹ ಎನರ್ಜಿ ಬ್ಲಾಕೇಜ್ ಇದೆಯಲ್ಲ ಅದು ಆರಾಮಾಗತ್ತೆ. ಪ್ರತಿ ನಮ್ಮ ರಕ್ತ ಪ್ರವಾಹ ಅಥವಾ ನಮ್ಮ ಚೈತನ್ಯ ಪೂರ್ಣ ಆಗಲಿಕ್ಕೆ ಸಹಾಯ ಮಾಡೋದೇ ಯೋಗ ನಡಿಗೆ. ಶುರು ಮಾಡೋಣ. ಹೇಗೆ ಅಂದರೆ, ಯೋಗ ನಡಿಗೆಯ ಪೈ ಸೂತ್ರದ ಬಗ್ಗೆ ಮೊದಲ ಪಾಠ. ನಮ್ಮ ಶರೀರದಲ್ಲಿ ನಮ್ಮ ಶ್ವಾಸಕೋಶ ತುಂಬ ಮುಖ್ಯವಾದ ಅಂಗ. ಅದರ ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಇರುವಂಥ ಸರಳವಾದ ಅಭ್ಯಾಸ ಹೇಳ್ಕೊಡ್ತೇನೆ ನೋಡಿ. ಆರಾಮಾಗಿ ನಿಂತ್ಕೊಳ್ಳಿ. ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲಾದರೂ ನಿಂತ್ಕೊಳ್ಳಿ,
ಶುದ್ಧವಾದ ವಾತಾವರಣ ಜೊತೆಗೆ ಹಿತವಾದ ಗಾಳಿ ಬೆಳಕು ಇದ್ರೆ ತುಂಬ ಸೂಕ್ತ. ಮೊದಲನೇದಾಗಿ ನಮ್ಮ ಎಡ ಮೂಗಿನ ಮೇಲಿಡಬೇಕು. ಇಲ್ಲಿಂದ ನೋಡಿ ಶ್ವಾಸ 1 2 ಪೂರಕ ರೇಚಕ ಪೂರಕ ರೇಚಕ ಇನ್ಹೇಲ್ ಎಕ್ಸೇಲ್ ಇನ್ ಔಟ್. ಇದರ ಸರಳತೆ ಗಮನಿಸಿ. ಇದಕ್ಕೆ ಪಿಂಗಲ ನಾಡಿ ಅಂತ ಕರೀತಾರೆ, ಸೂರ್ಯನಾಡಿ. ಇದರ ಕ್ಲಿನ್ಸಿಂಗ್ ನಮಗೆ ಸರಳವಾಗಿ ಅಲ್ಲ. ಚೇಂಜ್, ಬಲ ಮೂಗು ಮುಚ್ಕೊಂಡಿದ್ದೇನೆ. ಈಗ ಇಡಾನಾಡಿ, ಚಂದ್ರನಾಡಿ. ಇದು ನಮ್ಮ ಬಲಮೆದುಳನ್ನ ಚುರುಕು ಮಾಡುವ ಅಭ್ಯಾಸ, ಜೊತೆಗೆ ನಮ್ಮ ಸೈನಸ್ ಅನ್ನ ಕ್ಲೀನ್ ಮಾಡೋದು. ಸಿಂಪಲ್ ಟೆಕ್ನಿಕ್ ನೋಡಿ. 1 2 ಪೂರಕ್ ರೇಚಕ್ ಇನ್ಹೇಲ್ ಎಕ್ಸೇಲ್ ಶ್ವಾಸ್ ನಿಶ್ವಾಸ್ ಪೂರಕ್. ಸರಳವಾದ ಅಭ್ಯಾಸ. ಇದಕ್ಕೆ ಭಸ್ತ್ರಿಕಾ ಟೆಕ್ನಿಕ್ ಅಂತ ಕರೀತಾರೆ. ಎರಡನೇ ಕ್ರಮ ನೋಡಿ, ಎರಡೂ ಕೈಯಲ್ಲಿ ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಶ್ವಾಸ ನಿಶ್ವಾಸ್ ಪೂರಕ್ ರೇಚಕ್ ಇನ್ ಔಟ್. ಇದನ್ನ ಆದ್ಕೊಳ್ಳೆ ಒಂದು 2ರಿಂದ 5 ಸೆಕೆಂಡ್ ಫೀಲ್ ಮಾಡಬೇಕು, ಅನುಭವಿಸಬೇಕು. ಸರಳವಾಗಿ ನಾವು 5 ಬಾರಿ ಮಾಡಿದ್ವಿ. ನಮ್ಮ ಈ ಸೈನಸ್ ಕ್ಲೀನ್ ಆಗಿದ್ದು ಫೀಲ್ ಮಾಡಿ, ಉಸಿರಾಟ ಅನುಭವಿಸಿ. ಇದಾದ ನಂತರ ನಮ್ಮ ಕೈಗಳ ಪ್ರತಿಯೊಂದು ಗಂಟುಗಳ ಬರುವಂತಹ ಸ್ಟಿಫ್ನೆಸ್ ಅನ್ನು ಸರಿ ಮಾಡೋದು ನೋಡಿ. ಇದಕ್ಕೆ ಮ್ಯಾಜಿಷಿಯನ್ ಫಿಂಗರ್ ಎಕ್ಸರ್ಸೈಸ್ ಅಂತ ಕರೀತಾರೆ. 1 2 3 4 5 6 7 8 1 2 3 4 5 6 7 8 8 7 6 5 4 3 2 1 8 7 6 5 4 3 2 1. ಇದು ನಮ್ಮ ಗಂಟುಗಳಲ್ಲಿರುವಂತಹ ಆ ಬಿಗುತನವನ್ನು ಆರಾಮ ಮಾಡುತ್ತೆ. ರಿಸ್ಟ್ ರೊಟೇಷನ್ ನೋಡಿ. ಯಾವರ್ತಿತ ಪರಿವರ್ತಿತ ಯಾವರ್ತಿತ ಪರಿವರ್ತಿತ ಯಾವರ್ತಿತ ಪರಿವರ್ತಿತ ಯಾವರ್ತಿತ ಪರಿವರ್ತಿತ. ಹಾಗೆ ಉಲ್ಟಾ ಉದ್ವೇಷ್ಟಿತ ಅಪವೇಷ್ಟಿತ ಉದ್ವೇಷ್ಟಿತ ಅಪವೇಷ್ಟಿತ ಉದ್ವೇಷ್ಟಿತ ಅಪವೇಷ್ಟಿತ ಉದ್ವೇಷ್ಟಿತ ಅಪವೇಷ್ಟಿತ. ಕೈ ಬೆರಳು ವೃಷ್ಟ ಆಯಿತು. ಈಗ ನಾವು ದೇವಸ್ಥಾನಗಳಲ್ಲಿ ಚಾಮರ ಸೇವೆ ನೋಡಿರಬಹುದು. ಕೈಯಲ್ಲಿ ಚಾಮರ ಹಿಡ್ಕೊಳ್ಬೇಕು. ಇದು ನೋಡಿ, ಬ್ರೀದ್ ಇನ್ 1 ಬ್ರೀದ್ ಔಟ್. ಇದು ಹಿರಿಯ ನಾಗರಿಕರಾಗಲಿ ಯಾರಿಗೂ ಸಹ ಸಹಾಯ ಆಗುವ ನೋಡಿ. ಬ್ರೀದ್ ಇನ್ ಬ್ರೀದ್ ಔಟ್ ಪೂರಕ್ ರೇಚಕ್ ಪೂರಕ್ ರೇಚಕ್. ಇದು ನೋಡಿ ನಮ್ಮ ಲಂಗ್ಸಿನ ಕೆಪಾಸಿಟಿನ ಹೆಚ್ಚು ಮಾಡುವ ಸರಳ ಅಭ್ಯಾಸ. ಕೈಗಳು ನೋಡಿ, ಎದೆ ಕಂಜೆಷನ್ ಓಪನ್ ಅಪ್. 1 2 ಪೂರಕ್ ರೇಚಕ್ ಶ್ವಾಸ ನಿಶ್ವಾಸ್ ಪೂರಕ್ ರೇಚಕ್ ಇನ್ಹೇಲ್ ಎಕ್ಸೇಲ್. ನೀವು ಗಮನಿಸಿರಬಹುದು, ಪ್ರತಿ ಈ ಉಸಿರಾಟದ ವ್ಯಾಯಾಮದಲ್ಲಿ ನಾವು ಅಭ್ಯಾಸ ಮಾಡಿದ ಪ್ರಾಣಾಯಾಮ ತಂತ್ರ ಯಾವುದು ಅಂದರೆ ಉಜ್ಜಾಯಿ. ಹಠಯೋಗ ಪ್ರದೀಪಿಕಾ ಹೇಳುತ್ತೆ, ಅಲ್ಲಿ 8 ರೀತಿಯ ಪ್ರಾಣಾಯಾಮಗಳಿದೆ. ಸೂರ್ಯ ಭೇದನ ಉಜ್ಜಾಯಿ ಶೀತಲಿ ಸಿತ್ಕಾರಿ ತಥಾ ಭಸ್ತ್ರಿಕಾ ಭ್ರಾಮರಿ ಮೂರ್ಛಾ ಪ್ಲಾವನಿ ಇತಿ ಅಷ್ಟಕುಂಭಕ. ಟ್ರೆಡಿಷನಲಿ ಸಾಂಪ್ರದಾಯಿಕವಾದ ಪ್ರಾಣಾಯಾಮಗಳು 8. ಇದರಲ್ಲಿ ನಾವು ಕೂತಾಗ ನಿಂತಾಗ ನಡೆಯುವಾಗಲೂ ಸಹ ಮಾಡಬಹುದಾದ ಪ್ರಾಣಾಯಾಮ ಯಾವುದು ಅಂದರೆ ಉಜ್ಜಾಯಿ ಮಾತ್ರ. ಅದರ ಅಭ್ಯಾಸ ಮಾಡಬೇಕು. ಮುಂದಿನ ಅಭ್ಯಾಸ ನೋಡ್ಕೊಳ್ಳಿ. ನಾವೀಗ ಎದೆ ವಿಸ್ತಾರದ ಅಭ್ಯಾಸ, ಶ್ವಾಸ ಆಯ್ತಾ. ಶೋಲ್ಡರ್ ರೊಟೇಷನ್ ನೋಡಿ. ಬ್ರೀದ್ ಇನ್ ಬ್ರೀದ್ ಔಟ್. ಶೋಲ್ಡರ್ ಸಮಸ್ಯೆಗಳಿದ್ರೆ ನಿವಾರಣೆಗೆ ಸರಳವಾದ ಟೆಕ್ನಿಕ್ ನೋಡಿ. ಬ್ರೀದ್ ಇನ್ ಮೇಲೆ, ಬ್ರೀದ್ ಔಟ್ ವಿತ್ ಉಜ್ಜಾಯಿ ಶ್ವಾಸ ನಿಶ್ವಾಸ್. ಹಾಗೆ ಅಪ್ರದಕ್ಷಿಣೆ ಪೂರಕ್ ರೇಚಕ್ ಪೂರಕ್ ರೇಚಕ್ ಪೂರಕ್ ರೇಚಕ್. ಆರಾಮ್ से
ಕಣ್ಮುಚ್ಕೊಳ್ಬೇಕು. ಪ್ರತಿ ಅಭ್ಯಾಸವನ್ನು ಅನುಭವಿಸಬೇಕು. ಮುಂದಿನ ಅಭ್ಯಾಸ ನೋಡಿ, ವಿಭಾಗೀಯ ಉಸಿರಾಟ. ತುಂಬ ಸರಳವಾಗಿದೆ ನೋಡಿ. ಇಲ್ಲಿಂದ ಶ್ವಾಸ ಏಕಂ ದ್ವೇ ಪೂರಕ ರೇಚಕ. ಶ್ವಾಸ ನಿಶ್ವಾಸ. ಇನ್ಹೇಲ್ ಎಕ್ಸೇಲ್. ಪೂರಕ್ ರೇಚಕ್. ಇನ್ಹೇಲ್ ಎಕ್ಸೇಲ್. ಇದು ನಮ್ಮ ಶ್ವಾಸಕೋಶದ 3 ಕವಾಟಗಳಲ್ಲಿ ಲೋವರ್ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಎರಡನೇ ಅಭ್ಯಾಸ ನೋಡಿ. ಈಗ ನಾನು ಹೀಲ್ಸ್ ಅಪ್ ಮಾಡ್ತಾ ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಪೂರಕ ರೇಚಕ, ಪೂರಕ ರೇಚಕ. ಇನ್ಹೇಲ್ ಎಕ್ಸೇಲ್. ಮಧ್ಯಭಾಗದ ಶ್ವಾಸಕೋಶದ ಸಾಮರ್ಥ್ಯದ ಹೆಚ್ಚಳ ಇದರ ಅಭ್ಯಾಸ. ಥರ್ಡ್ ಒನ್ ಗಮನಿಸಿ, ಹ್ಯಾಪಿ ಮ್ಯಾನ್ ಬ್ರೀತಿಂಗ್ ಟೆಕ್ನಿಕ್. ತುಂಬ ಸರಳವಾಗಿದೆ ನೋಡಿ. ಕಾಲು ಸ್ವಲ್ಪ ದೂರ ಇರುತ್ತೆ. ಇಲ್ಲಿ ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್. ಬಲಗೆ ಪೂರಕ ರೇಚಕ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ ಔಟ್. ಕೊನೆ ಬಾರಿ ಬ್ರೀತ್ ಔಟ್. ಇದಾದ ನಂತರ ಅಬ್ಸರ್ವ್ ಮಾಡಿ, ಯಾರ್ಯಾರಿಗೆ ಫ್ರೋಝನ್ ಶೋಲ್ಡರ್ ಬೇಡ, ಯಾರಿಗೆ ಫ್ರೋಝನ್ ಶೋಲ್ಡರ್ ಇದೆ ಅವರು ಹೋಗಬೇಕು ಅಂತ ಇದ್ರೆ ಅವ್ರು ಮಾಡಬೇಕಾಗಿದೆ ತುಂಬ ಸರಳ ಅಭ್ಯಾಸ. ಏನು ಮಾಡಬೇಕಂದ್ರೆ, ದೊಡ್ಡ ವರ್ತುಲ ಮಾಡಿ, ಸರ್ಕಲ್ ಮಾಡಿ. ಏನು ಮಾಡಬೇಕು ಮಾಡುವಾಗ ನಾವು ನೆನ್ಪಿಟ್ಕೊಳ್ಬೇಕು, ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜೈನ್ಯಾ ಮಹಾಕಾಲ ಓಂಕಾರಮಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಢಾಕಿಣ್ಯಾಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಾಣಸ್ಯಾಂತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀ ತಟೆ ಹಿಮಾಲಯೇ ತು ಕೇದಾರಂ ವೃಷ್ಣೇಶಂ ಚ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇ ನರಃ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ನೋಡ್ಲಿಕ್ಕೆ ಸರಳವಾಗಿದೆ, ಕೈ ಭಾರ ಅನಿಸುತ್ತೆ. ಆದರೆ ಪ್ರಯತ್ನ ಮಾಡಿ, ಅಪ್ರದಕ್ಷಿಣೆ ಮಾಡಿ. ಖಂಡಿತ ನಾನು ಭರವಸೆ ಕೊಡ್ತೇನೆ, ಕೆಲವೇ ದಿವಸದಲ್ಲಿ ನಿಮ್ಮ ಫ್ರೋಝನ್ ಶೋಲ್ಡರ್ ಆರಾಮಾಗತ್ತೆ. ಉಲ್ಟಾ ಮಾಡ್ತಾ ನೋಡಿ. ಯುಗಾದಿ ಪಾಡ್ಯ ಭಾವ ಬಿದಿಗೆ ಅಕ್ಷಯ ತದಿಗೆ ವಿನಾಯಕ ಚೌತಿ ಗರುಡ ಪಂಚಮಿ ಸುಬ್ರಹ್ಮಣ್ಯ ಷಷ್ಠಿ ರಥ ಸಪ್ತಮಿ ಗೋಕುಲಾಷ್ಟಮಿ ರಾಮನವಮಿ ವಿಜಯದಶಮಿ ವೈಕುಂಠ ಏಕಾದಶಿ ಉತ್ಥಾನ ದ್ವಾದಶಿ ಶನಿ ತ್ರಯೋದಶಿ ನರಕ ಚತುರ್ದಶಿ ವ್ಯಾಸ ಪೂರ್ಣಿಮೆ ಭೀಮನ ಅಮಾವಾಸೆ. ಕೈಗಳು ನಿಧಾನ ಇಳಿಸಬೇಕು, ತುಂಬ ಹಿತವಾಗಿ ಇಳಿಸಬೇಕು. ಇಳಿಸುವಾಗ ನಮ್ಮ ಕೈಗಳ ಕಡೆಗೆ ರಕ್ತ ಪ್ರವಾಹ, ಎನರ್ಜಿ ಫ್ಲೋ ಗಮನಿಸಿ. ಕಣ್ಮುಚ್ಕೊಳ್ಳಿ, ಹಿತವಾಗಿ ಅಬ್ಸರ್ವ್ ಮಾಡಿ. ಇದು ಕೈ ಯಾಕೆ ಭಾರ ಅನಿಸುತ್ತೆ ಅಂದರೆ ಗುರುತ್ವಾಕರ್ಷಣೆ, ಗ್ರಾವಿಟೇಷನ್ ಕಾರಣಕ್ಕಾಗಿ ಕೈ ಹೆವಿ ಅನಿಸುತ್ತೆ. ಆದರೆ ನೆನಪಿರಲಿ, ಈ ನಮ್ಮ ಶೋಲ್ಡರ್, ಫ್ರೋಝನ್ ಶೋಲ್ಡರ್ ಬರಲ್ಲ. ಇದಾದ ಕೂಡಲೇ ನಾವು ಗಮನಿಸಬೇಕಾದ ಅಂಶ ಟ್ವಿಸ್ಟಿಂಗ್. ಗಣಪತಿ ನಡಿಗೆಯನ್ನು ನಾವು ಕಲಿಬೇಕು. ಇದನ್ನು ನಾವು ಉಪನಿಷತ್ ಹೇಳುತ್ತೆ, ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಏನು ಹೇಳುತ್ತೆ ಅಂದರೆ, ಯಾವಾಗ ಮನಸ್ಸಿನ ಒತ್ತಡ, ಉದ್ವೇಗ, ಆಂಗ್ಸೈಟಿ, ವರಿ, ಸ್ಟ್ರೆಸ್ ಕಾರಣಕ್ಕಾಗಿ ಅದು ಮನಸ್ಸಿನ ಮೇಲೆ ಬಿದ್ದಿದ್ದು ಪ್ರಾಣವನ್ನು ಇಂಬ್ಯಾಲೆನ್ಸ್ ಮಾಡಿ ಶರೀರದಲ್ಲಿ ವ್ಯಾಧಿಯಾಗಿ, ಡಿಸೀಸ್ ಆಗಿ ಹೊರಗೆ ಬರುತ್ತೆ.
ಹಾಗೆ ಏನು ಮಾಡಬೇಕು? ಇಡೀ ಶರೀರವನ್ನು ಒಂದು ಸರಿ ಆಕ್ಟಿವೇಟ್ ಮಾಡಿ ನಂತರ ರಿಲ್ಯಾಕ್ಸ್ ಮಾಡಿ ಅಂತ ಹೇಳೋದೇ ಗಣೇಶ ನಮನ ನಡಿಗೆ. ಏನಿದು ಗಣೇಶ ನಮನ? ಏನ್ ಮಾಡ್ಬೇಕಂದ್ರೆ ಗಣಪತಿಯ ಬೀಜಾಕ್ಷರ ಮಂತ್ರ ಹೇಳಬೇಕು. ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ತಾ ನಮ್ಮ ಇಡೀ ಶರೀರವನ್ನು ಸ್ಟ್ರೆಚ್ ಮಾಡಬೇಕು. ಕೈಗಳನ್ನು ಮೇಲಕ್ಕೆ ತಗೊಳ್ಬೇಕು, ಪೂರ್ತಿ ಮೇಲೆ ಅಪ್. ಇಲ್ಲಿಂದ ಶ್ರದ್ಧೆಯಲ್ಲಿ ಗಣಪತಿಯನ್ನ ಬೀಜ ಮಂತ್ರವನ್ನು ಹೇಳ್ತಾ ನಡಿಬೇಕು. ಹೇಗೆ ಗೊತ್ತಾ? ಓಂ ಗಂ ಗಣಪತಯೇ ನಮಃ, 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 ಓಂ ಗಂ ಗಣಪತಯೇ ನಮಃ. ಹಿತವಾಗಿ ಕೈ ಇಳಿಸ್ಬೇಕು, ದಿಢೀರಾಗಿ ಅಲ್ಲ. ಕೈಯನ್ನು ಹಿತವಾಗಿ ಇಳಿಸಿದಾಗ ಇಡೀ ಶರೀರ ಪ್ರಚೋದಿತವಾಗಿದೆ, ಆಕ್ಟಿವೇಟ್ ಆಗಿದೆ. ಇಲ್ಲಿ ನಾವು ಮಾಡಬೇಕಾಗಿದ್ದು ಪ್ರಾಣ ಸಂತುಲನ ಕ್ರಿಯಾ. ನೋಡಿ, ಇಡೀ ಶರೀರ ಸಡಿಲಿಸೋದು. ಹರೇ ರಾಮ್ ರಾಮ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ. ಗಂಟುಗಳಲ್ಲಿರುವಂಥ ಎನರ್ಜಿ ಇಂಬ್ಯಾಲೆನ್ಸ್ ಸಂತುಲನ ಆಗತ್ತೆ. ಇದು ಹಿತವಾದ ಅಭ್ಯಾಸ. ಇದಾದ ಮೇಲೆ ನಾವು ಮಾಡಬಹುದಾಗಿದ್ದೇನು ಅಂತ ನೋಡಿ. 1 2 3 4 ಹಿತವಾಗಿ ಕೈ ಅಲ್ಲಾಡಿಸೋದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇಷ್ಟು ಮಾಡಿ ನಮ್ಮ ಎಮೋಷನಲ್ ಇಂಬ್ಯಾಲೆನ್ಸ್ ಕಲ್ಚರ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಯೋಗ ನಡಿಗೆಯ ಮೊದಲ ಸೂತ್ರ ಗಮನಿಸಿ. ನಾವು ನಿತ್ಯ ಉಸಿರಾಡ್ತೇವೆ. ಪರ್ ಮಿನಿಟ್ 12 to 16 ಟೈಮ್ ಉಸಿರಾಡ್ತೇವೆ. ಆದರೆ ನಾವು ನಡಿಗೆ ಮಾಡಬೇಕು. ನಮ್ಮ 5 ಬೆರಳುಗಳು ಇದು ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ ಇದೆ. ಹೆಬ್ಬೆರಳು ಮತ್ತು ತೋರ್ಬೆರಳು, ಇದಕ್ಕೆ ಜಲಮುದ್ರಾ ಅಂತ ಕರೀತಾರೆ. ಇದನ್ನು ಅಭ್ಯಾಸ ಮಾಡಿ, ಜಲಮುದ್ರೆ ಮಾಡಿ, ನಂತರ ನಮ್ಮ ಉಸಿರಾಟ ಏನು ಅಂದ್ರೆ ಉಜ್ಜಾಯಿ ಪ್ರಾಣಾಯಾಮ ಮಾಡಬೇಕು. ಉಜ್ಜಾಯಿ ಪ್ರಾಣಾಯಾಮ ಹೇಗೆ? ಸ್ವಿಂಗ್ ಮಾಡಬೇಕು. ಎಡಕ್ಕೆ ಬ್ರೀತ್ ಇನ್, ಬಲಕ್ಕೆ ಬ್ರೀತ್ ಔಟ್. ಸರಳವಾಗಿದೆ ನೋಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಅದನ್ನೇ ನೋಡಿ ಇಲ್ಲಿಟ್ಕೊಂಡು ಭುಜ ಅಗಲಿಸಿ, ಮುಖದಲ್ಲಿ ಆರಾಮಿದ್ದು. ಪೂರಕ ಎಡ, ರೇಚಕ ಬಲ. ಸಿಂಪಲ್ ನೋಡಿ. ಎಡ ಬಲ, ಎಡ ಬಲ, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಪೂರಕ ರೇಚಕ, ಪೂರಕ ರೇಚಕ. ಬ್ರೀತ್ ಇನ್, ಬ್ರೀತ್ ಔಟ್. ಸರಳವಾದ ಅಭ್ಯಾಸ. ನಾವು ವಾಕಿಂಗ್ ಮಾಡ್ತಾನೂ ಅಷ್ಟೇ ನಾವು ಮಾಡಬಹುದಾಗಿದ್ದೇನೆಂದ್ರೆ ಜಲಮುದ್ರೆ ಮಾಡಿ ಸಹಜವಾಗಿ ನಡೀತಾ ಒಂದು ಆಫೀಸಿಂದ ನಮ್ಮ ಹೊರಗಡೆ ನಮ್ಮ ಪಾರ್ಕಿಂಗ್ ಕಡೆ ಹೋಗಬೇಕು. 2 ನಿಮಿಷ ಇದೆ, ಯಾಕೆ ಮಾಡಬಾರ್ದು? ಮುದ್ರೆ ಮಾಡಿ ವಾಕ್ ಮಾಡಿ. ಇದಕ್ಕೆ ಯೋಗ ನಡಿಗೆ ಸೂತ್ರ 1. ಇಲ್ಲಿ ಪ್ರಾಣಾಯಾಮ ಇದೆ, ಉಜ್ಜಯಿ ಪ್ರಾಣಾಯಾಮ ಇದೆ. ಮನಸ್ಸಲ್ಲಿ ನಾವು ಮಾಡಬೇಕು ಶ್ರೀ ಓಂ ಮಂತ್ರ ಜಪ ಆಯಿತು.
ಮನಸ್ಸು ಪ್ರಫುಲ್ಲಿತವಾಗತ್ತೆ. ಉಜ್ಜಾಯಿ ಪ್ರಾಣಾಯಾಮ ಮುದ್ರೆಯ ಲಾಭ ಸಿಗುತ್ತೆ. ಪ್ರತಿ ಹೆಜ್ಜೆಯು ಯೋಗ ನಡಿಗೆ ಆಗತ್ತೆ. ಹಾಗೆ ಅಭ್ಯಾಸ ಮಾಡ್ತಾ ಈ ಒಂದು ವಾರದ ಅಭ್ಯಾಸದ ನಂತರ 2ನೇ ವಾರದ ಅಭ್ಯಾಸದಲ್ಲಿ ಏನ್ ಮಾಡಬೇಕು ಅಂದ್ರೆ ಪೃಥ್ವಿ ಮುದ್ರೆ, ಹೆಬ್ಬೆರಳು ಮತ್ತು ಉಂಗುರದ ಬೆರಳು, ಇದು ಫೆದರಿ ಟಚ್. ಮುದಂ ದದಾತಿ ಇದಿ ಮುದ್ರಾ, ಮುದವನ್ನು ಕೊಡಬೇಕು. ಮುದ್ರೆಗಳು ಮಾಡಿದ ಕೂಡಲೇ ಇಲ್ಲಿಂದ ಸ್ವಿಂಗ್ ಮಾಡ್ತಾ 2 ತಾಳ, ಬ್ರೀತ್ ಇನ್ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಔಟ್, ಎಡ ಬಲ ಬಲ ಎಡ, ಸರಳವಾದ ಅಭ್ಯಾಸ. ಕೈಗಳು ನಾವು ಶಾಲಾ ದಿನಗಳಲ್ಲಿ ಮಾರ್ಚ್ ಟೈಮ್, ಕದಂ ತಾಲ್ ಎಲ್ಲ ಮಾಡ್ತೀವಲ್ಲ, ಅದೇ ಅಭ್ಯಾಸ ಮಾಡಿ ಸಾಕು. ಇಟ್ಕೊಳ್ಬೇಕು, ಕೈ ಸ್ವಿಂಗ್ ಮಾಡಬೇಕು. ಉಜ್ಜಾಯಿ ಪ್ರಾಣಾಯಾಮ ಹಾಗೆ ಪೃಥ್ವಿ ಮುದ್ರಾ, 2 ತಾಳ ನೋಡಿ. ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಔಟ್. ಪೂರಕ ಪೂರಕ ರೇಚಕ ರೇಚಕ, ಇನ್ ಇನ್ ಔಟ್ ಔಟ್. ಎಷ್ಟು ಸರಳವಾಗಿದೆ ಅಭ್ಯಾಸ ಮಾಡಿದ್ರು. ಇದರ ಅಭ್ಯಾಸದಲ್ಲಿ ಬರುತ್ತೆ. ಕೊನೆಯ ಅಭ್ಯಾಸ ಹೇಳ್ತೀನಿ ನೋಡಿ. ಚೈತನ್ಯ 4ರ ಸಮಹೆಜ್ಜೆ ಅನ್ನೋದು ಯೋಗ ಸೂತ್ರ ಹೇಳುತ್ತೆ. 4 ಹೆಜ್ಜೆ ಇಡಬೇಕು. 4 ಹೆಜ್ಜೆಯು ಬ್ರೀತ್ ಇನ್, ಸಮ ಪ್ರಮಾಣದಲ್ಲಿ ಬ್ರೀತ್ ಇನ್ ಪ್ರಾಣಾಯಾಮ, ಹಾಗೆ ಸಮ ಪ್ರಮಾಣದಲ್ಲಿ ಬ್ರೀತ್ ಔಟ್ ಪ್ರಾಣಾಯಾಮ, ಜೊತೆಗೆ ಚೈತನ್ಯ ಮುದ್ರ ಸ್ವಿಂಗ್ ಮಾಡಬೇಕು. 4 ಹೆಜ್ಜೆಗೆ ಬ್ರೀತ್ ಇನ್, 4 ಹೆಜ್ಜೆಗೆ ಬ್ರೀತ್ ಔಟ್ ಮಾಡಬೇಕು. ತಾಳ ಹೇಳ್ಕೊಡ್ತೀನಿ ನೋಡಿ. ಪೂರಕ 2 3 4, ರೇಚಕ 2 3 4, ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4, ಬ್ರೀತ್ ಇನ್ 2 3 4, ಬ್ರೀತ್ ಔಟ್ 2 3 4. ಪೂರಕ 2 3 4, ರೇಚಕ 2 3 4, ಸ್ವಿಂಗ್ ಮಾಡಿ. Breathe out. Ujjayi. Breathe out 2 3 4. Close your eyes. Walk a mile. Have a smile. Breathe in 2 3 4. Breathe out 2 3 4. Breathe in 2 3 4. Breathe out 2 3 4. ಇದರ ಅಭ್ಯಾಸ ಮಾಡೋದ್ರಿಂದ ಆಗುವ ಲಾಭಗಳು ಏನು ಅಂದರೆ ನಮ್ಮಲ್ಲಿ ಆಲಸ್ಯ ದೂರ ಓಡುತ್ತೆ. ಯಾರು ಡಿಪ್ರೆಸ್ ಆಗಿರ್ತಾರೆ ಅದನ್ನು ಓಡಿಸಲಿಕ್ಕೆ ಸರಳವಾದ ಟೆಕ್ನಿಕ್, ಎನರ್ಜೈಸ್ ಆಗಲಿಕ್ಕೆ ಸಹಾಯ ಮಾಡುವಂತಹ ಯೋಗ ನಡಿಗೆಯ 3 ಸೂತ್ರ ಇವತ್ತು ಪಾಠ ಮಾಡಿದ್ದೇವೆ. ನಾವಿವತ್ತು ಫಿಂಗರ್ ಎಕ್ಸಸೈಸ್, ರಿಸ್ಟ್ ರೊಟೇಷನ್, ಚಾಮರ ಬ್ರೀತಿಂಗ್, ಶೋಲ್ಡರ್ ರೊಟೇಷನ್ ಮತ್ತು ವಿಂಗ್ ರೊಟೇಷನ್, ಅದರ ಜೊತೆಗೆ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದ್ದೇವೆ, ಗಣೇಶ ನಮನ ನಡಿಗೆ ಮಾಡಿದ್ದೇವೆ. ಎಲ್ಲರೂ ಸಹ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗದ ಅಭ್ಯಾಸವನ್ನು, ಈ ಹಂತವನ್ನು ಕನಿಷ್ಠ 1 ವಾರ ಅಭ್ಯಾಸ ಮಾಡಿ ನೋಡಿ, ಅದರ ಮೋಡಿ. ಯೋಗ ಮಾಡುವ, ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾ ಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಎಲ್ಲರಿಗೂ ಶುಭಮಸ್ತು.